ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಜಗತ್ತು. ಚುನಾವಣೆ ಬಂತು ಅಂದ್ರೆ ಸಾಕು, ನಮ್ಮ ನಾಯಕರು ಹಗಲಿರಲು ಕಷ್ಟಪಡ್ತಾರೆ. MLA ಆಗೋಕೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾರೆ. ಯಾಕೆ ಗೊತ್ತಾ? ಬರೀ ಸಮಾಜ ಸೇವೆ ಮಾಡೋಕೆ ಅನ್ಕೊಂಡ್ರ? ಖಂಡಿತ ಇಲ್ಲ. ಶಾಸಕರಾದ್ರೆ ಸಿಗೋ ರಾಜ ಮರ್ಯಾದೆ ಮತ್ತು ಜೀವನ ಪೂರ್ತಿ ಸಿಗೋ ಭರ್ಜರಿ ಸವಲತ್ತುಗಳು. ಬನ್ನಿ, ಕರ್ನಾಟಕದ ಶಾಸಕರಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತವೆ ಅಂತ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಸಂಬಳದ ವಿಚಾರಕ್ಕೆ ಬರೋಣ. ಒಬ್ಬ ಶಾಸಕರ ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲರಿ ತಿಂಗಳಿಗೆ ಬರೋಬ್ಬರಿ 80,000 ರೂಪಾಯಿ ಸಿಗುತ್ತೆ. ಆದರೆ ಇದು ಕೇವಲ ಮೂಲ ವೇತನ ಮಾತ್ರ. ಇದರ ಜೊತೆ ಸಿಗೋ ಭತ್ಯೆಗಳ ಪಟ್ಟಿ ತುಂಬ ದೊಡ್ಡದಿದೆ. ಕ್ಷೇತ್ರ ಭತ್ಯೆ ಅಂತ 60,000 ರೂಪಾಯಿ, ಪ್ರಯಾಣ ಭತ್ಯೆ ಅಂತ 60,000 ರೂಪಾಯಿ, ಫೋನ್ ಬಿಲ್ ಅಂತ 20,000 ರೂಪಾಯಿ, PA ಸಂಬಳಕ್ಕೆ ತಿಂಗಳಿಗೆ 20,000 ರೂಪಾಯಿ. ಹೀಗೆ ಎಲ್ಲವನ್ನು ಸೇರಿಸಿದ್ರೆ ಒಬ್ಬ ಶಾಸಕರಿಗೆ ಪ್ರತಿ ತಿಂಗಳು ಸುಮಾರು 2.5 ಇಂದ 3 ಲಕ್ಷ ರೂಪಾಯಿ ಸಿಗುತ್ತೆ. ಅದು ಕೂಡ ಯಾವುದೇ ಟ್ಯಾಕ್ಸ್ ಇಲ್ಲದೆ. ಇನ್ನು ಓಡಾಟದ ವಿಚಾರಕ್ಕೆ ಬರೋಣ. ಶಾಸಕರಿಗೆ ರಾಜ್ಯಾದ್ಯಂತ ಓಡಾಡೋಕ್ಕೆ KSRTCಯ ಐರಾವತ ಬಸ್ಸಲ್ಲಿ ಫ್ರೀ ಪಾಸ್ ಇರುತ್ತೆ. ರೈಲಿನಲ್ಲಿ ಫಸ್ಟ್ ಕ್ಲಾಸ್ AC ಪ್ರಯಾಣ ಸಂಪೂರ್ಣ ಉಚಿತವಾಗಿರುತ್ತೆ. ಇನ್ನು ವಿಮಾನದಲ್ಲಿ ಓಡಾಡೋಕ್ಕೆ ಸರ್ಕಾರದಿಂದಲೇ ಹಣ ಸಿಗುತ್ತೆ. ಸ್ವಂತ ಕಾರಿನಲ್ಲಿ ಏನಾದರೂ ಹೋದರೆ ಟೋಲ್ ಗೇಟ್ನಲ್ಲಿ ಕ್ಯೂ ನಿಲ್ಲುವಂತಿಲ್ಲ. ಶಾಸಕರ ಕಾರಿಗೆ VIP ಎಂಟ್ರಿ ಇರುತ್ತೆ. ಇನ್ನು ಶಾಸಕರು ಬೆಂಗಳೂರಿಗೆ ಬಂದರೆ ಉಳ್ಕೊಳ್ಳೋದಕ್ಕೆ ಶಾಸಕರ ಭವನ ಇದೆ. ಇಲ್ಲಿ ಸುಸಜ್ಜಿತವಾದ AC ರೂಮ್ಗಳು ಸಿಗ್ತವೆ. ಅದು ಕೂಡ ಇವರಿಗೆ ತೀರಾ ಕಡಿಮೆ ರೇಟಲ್ಲಿ. ಇನ್ನು ಊಟದ ವಿಚಾರಕ್ಕೆ ಬಂದರೆ ಶಾಸಕರ ಭವನದಲ್ಲಿರೋ ಕ್ಯಾಂಟೀನಲ್ಲಿ ಬರೀ 30-40 ರೂಪಾಯಿಗೆ ರುಚಿಕರವಾದ ಊಟ ಸಿಗುತ್ತೆ. ಇದಕ್ಕಿಂತ ದೊಡ್ಡ ಸವಲತ್ತು ಅಂದರೆ ಮೆಡಿಕಲ್ ಫೆಸಿಲಿಟಿ. ಶಾಸಕರಿಗೆ ಮತ್ತು ಅವರ ಕುಟುಂಬದವರಿಗೆ ವೈದ್ಯಕೀಯ ಸಂಪೂರ್ಣ ಫ್ರೀ ಇರುತ್ತೆ. ಯಾವುದೇ ದೊಡ್ಡ ಪ್ರೈವೇಟ್ ಆಸ್ಪತ್ರೆಗೆ ಹೋದರೂ ಲಕ್ಷಾಂತರ ರೂಪಾಯಿ ಬಿಲ್ ಆದರೂ ಅದನ್ನ ಸರ್ಕಾರನೇ ಕಟ್ಟುತ್ತೆ. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಕೊನೆಯದಾಗಿ ಪೆನ್ಷನ್ ವಿಚಾರಕ್ಕೆ ಬರೋಣ. ಸಾಮಾನ್ಯ ಜನರಿಗೆ ಪೆನ್ಷನ್ ಸಿಗೋದು ತುಂಬ ಕಷ್ಟ. ಆದರೆ ಶಾಸಕರಿಗೆ ಹಾಗಲ್ಲ. ಬರೀ 5 ವರ್ಷ ಒಂದೇ ಒಂದು ಬಾರಿ MLA ಆದರೂ ಸಾಕು, ಅವರಿಗೆ ಜೀವನ ಪೂರ್ತಿ ಪೆನ್ಷನ್ ಇರುತ್ತೆ. ಪ್ರಸ್ತುತ ಇದು ತಿಂಗಳಿಗೆ 40,000 ರಿಂದ 50,000 ರೂಪಾಯಿ ಇದೆ. ಜೊತೆಗೆ ನಿವೃತ್ತಿ ನಂತರವೂ ಉಚಿತ ಮೆಡಿಕಲ್ ಮತ್ತು ಪ್ರಯಾಣದ ಸವಲತ್ತು ಮುಂದುವರಿಯುತ್ತದೆ. ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಅಂದರೆ ಜನಸೇವಕರು. ಅವರು ಆರ್ಥಿಕವಾಗಿ ಸದೃಢವಾಗಿದ್ದರೆ ಮಾತ್ರ ಭ್ರಷ್ಟಾಚಾರ ಮಾಡಲ್ಲ ಅಂತ ಸರ್ಕಾರ ಈ ಸವಲತ್ತುಗಳನ್ನು ಅವರಿಗೆ ಕೊಡುತ್ತೆ. ಆದರೆ ಇಷ್ಟೆಲ್ಲ ಸವಲತ್ತು ಪಡೆಯೋ ನಾಯಕರು ಅಷ್ಟೇ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡ್ತಿದ್ದಾರಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಮುಂದಿನ ಬಾರಿ ವೋಟ್ ಹಾಕುವಾಗ ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇದಿಷ್ಟು ಇಂದಿನ ವಿಶೇಷ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಜಗತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಸುದ್ದಿ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ.